ಗುಡ್ ಮಾರ್ನಿಂಗ್. ಸೊ ನಿನ್ನೆ ಫಾರ್ಮುಲಾಸ್ ಮುಗಿತ್ರ್ಯಾ ರೀ? ಫಾರ್ಮುಲಾಸ್ ಫಂಕ್ಷನ್ ಲೈಬ್ರರಿ ನೋಡಿದ್ವಿ, ಡಿಫೈನ್ ನೋಡಿದ್ವಿ, ಶೋ ಫಾರ್ಮುಲಾ ನೋಡಿದ್ವಿ, ಎರರ್ ಚೆಕ್ ಮಾಡೋದು ಗೊತ್ತಾಯಿತು, ಒಂದು ಫಾರ್ಮುಲಾವನ್ನು ಇವ್ಯಾಲ್ಯೂಯೇಟ್ ಮಾಡೋದು ಗೊತ್ತಾಯಿತು, ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಅಂಥೇಳಿ. ಓಕೆ ರೀ. ಇನ್ನು ನೆಕ್ಸ್ಟ್ ರೀ ಅದಾದ್ಮೇಲೆ ಬರೋದು ಯಾವುದು ಅಂತಂದ್ರೆ ರೀ ಡಾಟಾ ಅಥವಾ ಡೇಟಾ ಅಂತ ಹೇಳ್ತೀವಿ ರೀ. ಸೊ ಈ ಡಾಟಾ ಅನ್ನೋದು ನಾವು MS ವರ್ಡಿಗೆ ಕಂಪೇರ್ ಮಾಡಿದಾಗ MS ವರ್ಡ್ನಾಗೂ ಸಿಗೋದಿಲ್ಲ ರೀ. ಯಾವ್ಯಾವ ರೀ? ಒಂದು ಫಾರ್ಮುಲಾ ರೀ, ಎರಡನೇದು ರೀ ಡೇಟಾ ರೀ. ಸೊ ಹಾಗಿದ್ರಿ ಇವಾಗ ಈ ಡಾಟಾ ಅಂದ್ರೆ ಏನು ಕೆಲಸ ಮಾಡ್ತಂತ ನೋಡೋಣಂತ್ರಿ. ಇದನ್ನು ಒಂದು ಸ್ವಲ್ಪ ಇಂಪಾರ್ಟೆಂಟ್ ರೀ. ಎಕ್ಸಾಂಪಲ್ ಫಸ್ಟ್ ಬರೋದು ಯಾವುದಂದ್ರೆ ಗೆಟ್ ಎಕ್ಸ್ಟರ್ನಲ್ ಡೇಟಾ ಅಂತ ಹೇಳ್ತೀವಿ ರೀ. ಸೊ ಈಗ ಡೇಟಾ ಅಥವಾ ಡಾಟಾ ಅಂದ್ರೆ ಏನ್ರಿ? ಯಾವುದಾದ್ರೂ ಒಂದಿಷ್ಟು ದತ್ತಾಂಶ. ಇಲ್ಲಿ ಏನು ಹೇಳ್ತಾನಂದ್ರೆ ಗೆಟ್ ಎಕ್ಸ್ಟರ್ನಲ್ ಡೇಟಾ. ಎಕ್ಸ್ಟರ್ನಲ್ ಡೇಟಾ ಈಗ ನಾವು ಇದಕ್ಕಿಂತ ಹಿಂದೆ ಕಲ್ತೀವಿ ರೀ, ಇಂಟರ್ನಲ್ ಮೆಮೊರಿ, ಎಕ್ಸ್ಟರ್ನಲ್ ಮೆಮೊರಿ ಅಂತ ಕಲ್ತೀವಿ. ಸೊ ಇಂಟರ್ನಲ್ ಮೆಮೊರಿ ಅಂದ್ರೆ ಏನು ಹೇಳ್ರಿ? ಸಿಸ್ಟಮ್ದಾಗ ಆಲ್ರೆಡಿ ಇರುವಂತಹ ಇನ್ಸೈಡ್ ಇರುವಂತಹ ಮೆಮೊರಿ, ಅದನ್ನ ಟೆಂಪ್ರರಿ ಅಂತ ಕರೆದಿದ್ರಿ. ಇನ್ನು ಎಕ್ಸ್ಟರ್ನಲ್ ಮೆಮೊರಿ ಅಂತಂತಂದ್ರೆ ರೀ ಅದು ನಮ್ಗೇನಂತಂದ್ರೆ ಪರ್ಮನೆಂಟ್ ಆಗಿರುವಂತ ಮೆಮೊರಿ ಅಂತ ಹೇಳಿದ್ರಿ. ಇಲ್ಲೇನು ಹೇಳ್ತಾ ನಾವು ಅಂದ್ರೆ ಗೆಟ್ ಎಕ್ಸ್ಟರ್ನಲ್ ಡೇಟಾ ಅಂದ್ರೆ ಈ ಒಂದು ಸ್ಪ್ರೆಡ್ಶೀಟ್ ನಲ್ಲಿ ಬಿಟ್ಟು ಬೇರೆ ಯಾವ್ದಾದ್ರು ಒಂದಿಷ್ಟು ಮಾಹಿತಿ, ಬೇರೆ ಯಾವ್ದಾದ್ರು ಒಂದಿಷ್ಟು ದತ್ತಾಂಶನ ತಗೋಬೇಕಾಗಿತ್ತು ಅಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗೆಟ್ ಎಕ್ಸ್ಟರ್ನಲ್ ಡೇಟಾ ಅಂತ ಹೇಳ್ತೀವಿ ರೀ. ಇನ್ನ ಬೇರೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಇಂದ ನಾವು ದತ್ತಾಂಶ ತಗೋತಾ ಇದೀವಿ ಅಂತಂದ್ರೆ ಅವು ಯಾವ್ಯಾವ ಅಂತ ಇಲ್ಲಿದಾವ್ರಿ. ಮೊದಲನೇದ್ರಿ ಆಕ್ಸಿಸ್ ಐತ್ರಿ, ಫ್ರಾಮ್ ಆಕ್ಸಿಸ್ ಅಂತ ಐತ್ರಿ. ಹೌದ್ರಾ ರೀ? ಆಕ್ಸಿಸ್ ಅನ್ನೋದು ಸಹ ಇದೇನಾಗುತ್ತಂದ್ರೆ ರೀ ಮೈಕ್ರೋಸಾಫ್ಟ್ ದತ್ತಾಂಶಗಳನ್ನ ಸಂಗ್ರಹ ಮಾಡುವಂತಹ ಒಂದು ಅಪ್ಲಿಕೇಶನ್ ರೀ. ಅದನ್ನ ಯಾವ್ದ್ರಿ? ಆಕ್ಸೆಸ್ ರೀ. ಇನ್ನ ಎರಡನೇದ್ರಿ ವೆಬ್ ರೀ, ಫ್ರಮ್ ವೆಬ್. ವೆಬ್ ಅಂದ್ರೆ ಗೊತ್ತದ ನಮಗ್ರಿ ಸರ್? ವೆಬ್ ಅಂದ್ರೆ ಏನ್ರಿ? ವೆಬ್ ಅಂದ್ರೆ ರೀ ನೆಟ್ವರ್ಕ್ ಅಲ್ರಿ. ವೆಬ್ ಅಂದ್ರೆ ರೀ ಮೊನ್ನೆ ಮಾತಾಡೋದು ಅಂತೀನ್ರಿ ನಾ. ವೆಬ್ ಅಂದ್ರೆ ಹೌದಲ್ರಿ? ಹಾನ್ ರೀ. ಮಾಹಿತಿ ನೆಟ್ವರ್ಕ್ ನಲ್ಲಿ ಅಥವಾ ಅಂತರ್ಜಾಲದಲ್ಲಿ ಸಂಗ್ರಹವಾಗಿರುವ ಮಾಹಿತಿಗೆ ನಾವೇನಂತ ಕರಿತೀವ್ರಿ? ವೆಬ್ ಅಂತ ಕರಿತೀವಿ. ಅಂದ್ರೆ ಈಗ ಆಲ್ರೆಡಿ ವೆಬ್ ಅಂದ್ರೆ ನಮ್ಗೆ ಗೊತ್ತಾಗ ಸರ್. ವೆಬ್ ಅಂದ್ರೆ ಏನ್ರಿ? ಮಾಹಿತಿ ಇರ್ತದ್ರಿ. ಹೌದ್ರಾ ರೀ? ಎಲ್ಲಿ ಇರ್ತದ್ರಿ? ನೆಟ್ವರ್ಕ್ ನಾಗ ಇರ್ತದ್ರಿ. ನೆಕ್ಸ್ಟ್ ಅಥವಾ ಇರುವ ಎಲ್ಲಾ ವಿಳಾಸಗಳು ಎಲ್ಲಿ ಅಂತಂದ್ರೆ ಡಾಟಾ ಸೋರ್ಸ್ ನಾಗ ಇರ್ತಾವ್ರಿ. ಈಗ ಇಲ್ಲಿ ಅದ ನೋಡ್ರಿ. ಆಮೇಲೆ ಇನ್ನೊಂದು ಚೇಂಜ್ ಮಾಡೋಣ ಏನ್ರಿ? ಬೇರೆ ಇರುವಂತಹ ಎಕ್ಸಿಸ್ಟಿಂಗ್ ರಿಸಿಪೆಂಟ್ ಅಂತ ನೋಡಿದಿವ್ರಿ. ಹೌದ್ರಾ ರೀ? ಅದು ಇಲ್ಲ ಅದಿಲ್ಲ ನೋಡ್ರಿ. ಇದ್ರಾಗ ಯಾವ್ದಾರ ಅಷ್ಟು ಇರ್ತಾವ್ರ ರೀ? ಇಲ್ಲ ಅಂತಲ್ಲ, ಅಂದ್ರೆ ಬೇರೆ ಬೇರೆ ಎಲ್ಲ ಫೈಲ್ಸ್ಗಳು ಬಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಬಟ್ ಎಲ್ಲಾ ಫೈಲ್ಸ್ಗಳು ಇರ್ತಾವ್ರಿ ಇದ್ರಾಗ.
ಇವೆಲ್ಲ ಡಾಟಾ ಸೋರ್ಸ್ ಫೈಲ್ಸ್ಗಳೇ ರೀ, ಕಾಣಲಾಗ್ಯದ. ಸೊ ಈಗ ಇದನ್ನು ತಗೋತೀನಿ ರೀ, ನ್ಯೂ ಬ್ಯಾಚ್ ಅನ್ನೋದು ತಗೊಂಡು ಓಪನ್ ಅಂತ ಕರಿತೀನಿ ರೀ. ಸೊ ನೆಕ್ಸ್ಟ್ ಇಲ್ಲಿ ಕೇಳ್ತಾನೆ ರೀ, ನಮ್ಗೆ ಇದು ಯಾವ ಥರ ಬೇಕಾಗ್ಯದ ನಮಗಂತಂದ್ರೆ ಇದು ಟೇಬಲ್ ವಿಧದಲ್ಲಿ ಬೇಕಾಗ್ಯದ ಅಂತ ಇಟ್ಕೊಳ್ಳೋಣ ಅಂತ್ರಿ. ಹೌದ್ರಾ ರೀ, ನಮ್ಗೆ ಹೆಂಗೆ ಬೇಕಾಗ್ಯದ ಏನಂತಂದ್ರೆ ಟೇಬಲ್ ವಿಧದಲ್ಲಿ ಬೇಕಾಗ್ಯದ. ಸೊ ಟೇಬಲ್ ವಿಧದಾಗ ಬೇಕಾಗ್ಯದ. ನೆಕ್ಸ್ಟ್ ಓಕೆ ಅಂತೀನಿ ರೀ. ಈ ಥರ ಬಂದು ನಾವೇನು ಮಾಡಿದ್ದೀವಿ ಅಲ್ಲಿ ಹಾಲಿಡೇ ಲಿಸ್ಟ್ ಅಂತ ಕೊಟ್ಟಿದ್ದೀವಿ. ಸರ್ ಹೆಸರು ತಗೊಂಡು ಒಂದಿಷ್ಟು ವಿಳಾಸಗಳು ಕೊಟ್ಟಿದ್ದೀವಿ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಕಂಪ್ನಿ ನೇಮ್, ಅಡ್ರೆಸ್ ಇವೆಲ್ಲ ಇದೀವಲ್ರಿ. ಸೊ ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಸರ್? ಓಕೆ, ನಾವಲ್ಲಿ ಮೇಲ್ಮಜ್ನ ಕೊಟ್ಟಿರುವಂಥ ಎಲ್ಲ ಮಾಹಿತಿ ಇಲ್ಲಿ ಬಂತ್ರಿ ಸರ್, ಕರೆಕ್ಟ್. ಸೊ ಈಗ ಅದನ್ನ ಈ ಒಂದು ಫಂಕ್ಷನ್ನ ಯೂಸ್ ಏನದ ರೀ, ಅದು ಎದಕ್ಕೆ ಬಳಕೆ ಮಾಡ್ತಾರೆ ರೀ? ಹೌದ್ರಾ ರೀ? ಸೊ ಒಂದು ಗೊತ್ತಿರ್ಬೇಕ್ರಿ, ಈಗ ಎಕ್ಸೆಲ್ ಅನ್ನೋದು ಹೆಂಗೆ ಬಂದು ಡೆವಲಪ್ ಇಷ್ಟು ಮುಂಚೆ ಬರೀ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಯ್ತು, ಮುಂದುವರೆದು ಎಲ್ಲ ಆ್ಯಡ್ ಮಾಡಿದ್ರು. ಈ ಕೆಲವೊಂದು ಕಂಪ್ನಿಗೆ ಹೆಂಗೆ ಮಾಡ್ತಾರೆ ಅಂತಂದ್ರೆ ನಂದು ಈಗ ಸ್ಯಾಲ್ರಿ ಮಾಡ್ಬೇಕಾಗ್ಯದ. ಸೊ ಸ್ಯಾಲ್ರಿ ಮಾಡ್ಬೇಕಾಗಿತ್ತು ಅಂದ್ರೆ ಒಂದು ಈಗ ಯಾವ್ದು ಹೇಳ್ರಿ, ಡಾಟಾಬೇಸ್ ಮ್ಯಾನೇಜ್ಮೆಂಟ್ನಾಗ ಏನು ಇಟ್ಟಿರ್ತಾರೆ ಅಂದ್ರೆ ನಂದೆಲ್ಲ ಮಾಹಿತಿ ಇಟ್ಟಿರ್ತಾರೆ. ನೇಮ್ ಇರ್ಬೋದು, ನಂದು ಅಕೌಂಟ್ ನಂಬರ್ ಇರ್ಬೋದು, ನನ್ನ ಎಜುಕೇಶನ್ ಇರ್ಬೋದು, ಅವನ್ನೆಲ್ಲ ಇಟ್ಟಿರ್ತಾರೆ, ಡೆಸಿಗ್ನೇಷನ್ ಎಲ್ಲ ಇಟ್ಟಿರ್ತಾರೆ ರೀ. ನನಗೆ ಇಂತಿಷ್ಟು ಅಂತ ಸ್ಯಾಲ್ರಿ ಫಿಕ್ಸ್ ಮಾಡಿರ್ತಾರೆ. ಆ ಸ್ಯಾಲ್ರಿ ಬಂದ್ಮೇಲೆ ನೀವೆಲ್ಲ ಯಾರಾದ್ರೂ ಸ್ಯಾಲ್ರಿ ಸ್ಲಿಪ್ ನೋಡಿರ್ಬೋದು ರೀ, ಅಲ್ಲಿ ಕೊಟ್ಟಿರ್ತಾರೆ ಒಂದು ಕಡೆ ಅರ್ನಿಂಗ್ಸ್ ಅಂತ ಇರ್ತಾರೆ, ಇನ್ನೊಂದು ಕಡೆ ಡಿಡಕ್ಷನ್ ಅಂತ ಇರ್ತದೆ ರೀ. ಅರ್ನಿಂಗ್ ಅಂತಂದ್ರೆ ರೀ ಬೇಸಿಕ್ ಸ್ಯಾಲ್ರಿ, ಆಮೇಲೆ ಯಾವ್ದಂದ್ರೆ HRA ಅಂತ ಕರಿತೀವಿ, ಹೌದ್ರೆ ಹೌಸ್ ರೆಂಟ್ ಅಲವೆನ್ಸ್ ಅಂತ ಹೇಳ್ತೀರಿ, ಆಮೇಲೆ DA ಅಂತ ಹೇಳ್ತೀರಿ, ಆಮೇಲೆ ಮೆಡಿಕಲ್ ಅಲವೆನ್ಸ್ ಅಂತ, ಇವೆಲ್ಲ ನಮಗೆ ಬರುವಂತ ಇನ್ಕಮ್ ಅವೆಲ್ಲ ಸೇರಿಸಿ ಒಂದು ಟೋಟಲ್ ಗ್ರಾಸ್ ಸ್ಯಾಲ್ರಿ ಅಂತ ಮಾಡಿರ್ತಾರೆ ರೀ. ಆ ಗ್ರಾಸ್ ಸ್ಯಾಲ್ರಿದಾಗ ಒಂದಿಷ್ಟು ಡಿಡಕ್ಷನ್ ಇರ್ತಾವೆ ರೀ. ಫಾರ್ ಎಕ್ಸಾಂಪಲ್ ಪ್ರಾವಿಡೆಂಟ್ ಫಂಡ್ ಇರ್ಬೋದು, ESI ಅಂತ ಕರಿತೀವಿ, ಅದನ್ನ ಇವೆಲ್ಲ ಡಿಡಕ್ಟ್ ಆಗಿ ನನಗೆ ನೆಟ್ ಸ್ಯಾಲ್ರಿ ಎಷ್ಟು ಬರ್ತದ ಅಂತ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ. ಸರಿ ಸರ್, ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದಕ್ಕೆ ಏನು ಸಂಬಂಧ ರೀ ಅಂದ್ರೆ, ಇಲ್ಲಿರುವಂಥ ಪ್ರತಿಯೊಬ್ಬ ಎಂಪ್ಲಾಯಿನ ಸ್ಯಾಲ್ರಿನ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ಯದ್ರಿ. ಸೊ ಹಾಗಿದ್ರೆ ಪ್ರತಿ ಬಾರಿ ಆ ಎಂಪ್ಲಾಯಿನ ಡೀಟೇಲ್ಸ್ ಎಲ್ಲ ಹಾಕೊಳ್ಳೋದು ಸ್ವಲ್ಪ ಕಷ್ಟಕರ ರೀ. ಅದಕ್ಕಂತ ಏನ್ ಮಾಡ್ತಾರಂದ್ರೆ ಅಲ್ಲಿರುವಂತಹ ಯಾವ್ದ್ರಿ ಡಾಟಾಬೇಸ್ನಾಗಿರುವಂತಹ ಒಂದಿಷ್ಟು ದತ್ತಾಂಶಗಳನ್ನ ಡೈರೆಕ್ಟ್ ಆಗಿ ಇಲ್ಲಿ ತರಕ್ಕೆ ಯಾವ್ದು ಯೂಸ್ ಮಾಡ್ತಾರಂತಂದ್ರೆ ರೀ, ಗೆಟ್ ಎಕ್ಸ್ಟರ್ನಲ್ ಡೇಟಾ ನಲ್ಲಿನ ಫ್ರಾಮ್ ಎಕ್ಸೆಸ್ ಎನ್ನುವ ಆಯ್ಕೆ ರೀ. ಹೌದ್ರಾ ರೀ? ಎಲ್ಲಿ ಹೋಗ್ತಾರ ಅವ್ರು ಅಂದ್ರೆ ಡಾಟಾದಾಗ ಹೋಗ್ತಾರ. ಡಾಟಾದಾಗ ಯಾವ್ದಂದ್ರೆ ಗೆಟ್ ಎಕ್ಸ್ಟರ್ನಲ್ ಡೇಟಾ ಅಂತ ಇರ್ತದ್ರಿ. ಅದರಿಂದ ಯಾವ್ದಂತಾರೆ ಫ್ರಾಮ್ ಆಕ್ಸೆಸ್ ಎನ್ನುವ ಆಯ್ಕೆ ರೀ. ಇನ್ನು ಫ್ರಾಮ್ ಆಕ್ಸೆಸ್ ಎನ್ನುವ ಆಯ್ಕೆ, ಆಕ್ಸೆಸ್ ಅನ್ನೋದು ಏನದಂದ್ರೆ ಇದು ಒಂದು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಅಪ್ಲಿಕೇಶನ್ ಅದ ರೀ. ಸೊ ಈ ತರ ಯಾವ್ದಾದ್ರು ಒಂದಿಷ್ಟು ಮಾಹಿತಿಯನ್ನು ತಗೋಬೇಕಾಗಿತ್ತು ಅಂದ್ರೆ ಹಿಂಗೆ ಬರ್ತದ್ರಿ. ಯಾವ್ದ್ರಿ? ಆಕ್ಸೆಸ್ ರೀ. ಸರ್ ಇನ್ನೊಂದು ಬೇರೆ ಫೈಲ್ ನಿಂದ್ರಿ, ಫಾರ್ ಎಕ್ಸಾಂಪಲ್ ಇನ್ನೊಂದು ತೋರಿಸಿದ್ರಿ ನೀವು ಡಾಟಾದಾಗ ಯಾವ್ದಂದ್ರೆ ಫ್ರಾಮ್ ವೆಬ್ ಅಂತ ತೋರಿಸಿದ್ರಿ. ವೆಬ್ ಅಂದ್ರೆ ವೆಬ್ಸೈಟ್ ಅಂತ ಹೇಳ್ತೀವಿ ರೀ. ಎಕ್ಸಾಂಪಲ್ ಈಗ ವೆಬ್ ಅಂತ ಕ್ಲಿಕ್ ಮಾಡ್ತೀನಿ, ಇಂಟರ್ನೆಟ್ ಕನೆಕ್ಷನ್ ಇತ್ತಂದ್ರೆ ಅದೇ ಮಾಹಿತಿ ತಗೋಬೋದ್ರಿ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಇಲ್ಲಿ ಏನದಲ್ರಿ, ಇದನ್ನ ನಾವು ಇಂಪೋರ್ಟ್ ಅಂದ್ವಿ ಅಂತಂದ್ರೆ ಅದೇ ಮಾಹಿತಿ ಇಲ್ಲಿ ಬಂದಿರ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಎರರ್ ಹ್ಯಾಸ್ ಆಕರ್ಡ್, ಯಾಕಂದ್ರೆ ಅದ್ರಾಗ ಏನೂ ಇಲ್ಲ. ಹೌದ್ರಲ್ರಿ? ಆ ವೆಬ್ ಪೇಜ್ ಮೇಲೆ ಏನಾದ್ರೂ ಮಾಹಿತಿ ಇತ್ತಂದ್ರೆ ಅದೇ ಮಾಹಿತಿ ನಾವು ಇಲ್ಲಿ ತಗೋಬಹುದ್ರಿ. ನೆಕ್ಸ್ಟ್ ರೀ, ಇನ್ನೊಂದು ಆಪ್ಷನ್ ಅದ ರೀ, ಫ್ರಾಮ್ ಟೆಕ್ಸ್ಟ್. ಎಲ್ಲಿದ್ರಿ? ಟೆಕ್ಸ್ಟ್ ಫೈಲ್ ರೀ. ಟೆಕ್ಸ್ಟ್ ಫೈಲ್ ಅಂತಂದ್ರೆ ಅದು ನೋಟ್ ಪ್ಯಾಡ್ ಫೈಲ್ ಆಗಿರ್ಬೋದ್ರಿ. ಕ್ಲಿಕ್ ಮಾಡೋಣಂತ, ಇಲ್ಲಿ ಯಾವ್ದಾದ್ರು ನೋಟ್ ಪ್ಯಾಡ್ ಫೈಲ್ ಅದ ನೋಡೋಣ್ರಿ ರೀ. ಇಲ್ಲಿ ಅದ ರೀ, ಯಾವ್ದೋ ಬೋಟ್ ಬರ್ಡ್ ಡೆಸ್ಕ್ಟಾಪ್ ಮೇಲೆ ನೋಡಂತಡ್ರಿ ಯಾವ್ದಾರ ಅವೇನು. ಓಕೆ, ಇಲ್ಲಿ ಡೆಸ್ಕ್ಟಾಪ್ ಕ್ಲಾಸ್, ಓಕೆ CC ಅಂತ ಐತ್ರಿ, ನೋಡಂತಡ್ರಿ ಇಂಪಾರ್ಟೆಂಟ್ ರೀ. ಓಕೆ, ಇಲ್ಲೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದದ ರೀ. ನೆಕ್ಸ್ಟ್ ಫಿನಿಶ್. ಸೊ ಎಲ್ಲಿಂದ ಬರಬೇಕು? ಇಲ್ಲಿಂದ ಬರಬೇಕು. ಓಕೆ ಅಂದ್ಬಿಡ್ತೀನಿ. ಅಲ್ಲಿ ನಾನು ಕೊಟ್ಟಿರೋ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗ್ತಿರ್ತಾರೆ ಅಷ್ಟೇ. ಹೌದ್ರಾ ರೀ? ಸೊ ಅಂದ್ರೆ ಬೇಸಿಕಲಿ ಈ ಒಂದು ದತ್ತಾಂಶದಲ್ಲಿನ ಗೆಟ್ ಎಕ್ಸ್ಟರ್ನಲ್ ಡೇಟಾ ಎನ್ನುವ ಮಾಹಿತಿ ಅಥವಾ ಈ ಒಂದು ಆಪ್ಷನ್ ಎದಕ್ಕೆ ಹೆಲ್ಪ್ ಮಾಡ್ತಾನೆ ನಮಗಂದ್ರೆ, ಬೇರೆ ಸೋರ್ಸ್ ನಲ್ಲಿ ಇರುವಂಥದ್ದು ಅಂದ್ರೆ MS Access ನಲ್ಲಿ ಇರುವಂತಹ ದತ್ತಾಂಶ ಅಥವಾ ವೆಬ್ಸೈಟ್ ನಲ್ಲಿ ಇರುವಂತಹ ದತ್ತಾಂಶ ಅಥವಾ ನೋಟ್ ಪ್ಯಾಡ್ ನಲ್ಲಿ ಇರುವಂತಹ ದತ್ತಾಂಶಗಳನ್ನ ನಾನು ಪ್ರಸ್ತುತ ಈಗ ವರ್ಕ್ ಮಾಡುವಂತಹ ಶೀಟ್ಗೆ ಅದನ್ನ ತಗೊಂಡ್ ಬರಕ್ಕೆ ಇದನ್ನ ಹೆಲ್ಪ್ ಆಗ್ತದೆ. ಸರ್ ಅಚ್ ಕಡೆ ಇನ್ನೊಂದು ಅದಲ್ರಿ ಸರ್, ಫ್ರಮ್ ಅದರ್ ಸೋರ್ಸಸ್ ರೀ. ಅದರ್ ಸೋರ್ಸಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು SQL ಅಂತ ಕರಿತೀವಿ ರೀ, ಸ್ಟ್ರಕ್ಚರ್ ಕ್ವೈರಿ ಲ್ಯಾಂಗ್ವೇಜ್ ಅಂತ ಕರೀತಾರೆ ರೀ. ಇದು ಅಂದ್ರೆ ಏನ್ರಿ ಸರ್? ಇದು ಅಂದ್ರೆ ಈಗ ನಾ ಇಲ್ಲಿ ಆಕ್ಸೆಸ್ ಬಳಕೆ ಮಾಡ್ಕೊಂಡು ಒಂದಿಷ್ಟು ದತ್ತಾಂಶಗಳನ್ನ ಸೇವ್ ಮಾಡ್ತೀನಿ ರೀ ಸರ್. ಆಮೇಲೆ ನೆನಪಿರಲ್ರಿ, ಬ್ಯಾಂಕಿಂಗ್ ಸೆಕ್ಟರ್ನಾಗ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೂಸ್ ಮಾಡ್ತಾರೆ ರೀ. ನಮ್ದು ಆರ್ಮಿ ಸಿಸ್ಟಮ್ದಾಗ ಡಾಟಾಬೇಸ್ ಐತ್ರಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಡಾಟಾಬೇಸ್ ಐತ್ರಿ. ಆಮೇಲೆ ಅದು ಬಿಟ್ಟು ಬೇರೆ ಈಗ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ನಾಗೂ ಡಾಟಾಬೇಸ್ ಐತ್ರಿ. ಪ್ರತಿಯೊಂದು ಕಡೆ ಡಾಟಾಬೇಸ್ ಇರ್ತದೆ. ಈ ಡಾಟಾಬೇಸ್ ಎದಕ್ಕೆ ಯೂಸ್ ಮಾಡ್ತಾರಂದ್ರ ಆ ಒಂದು ನಿಗಮದಲ್ಲಿ ಅಥವಾ ಆ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡುವ ಎಲ್ಲಾ ಎಂಪ್ಲಾಯ್ಗಳ ಮಾಹಿತಿ ರೀ. ಅದನ್ನ ಸಂಗ್ರಹ ಮಾಡ್ಬೇಕಾಯ್ತು. ಯಾವ ತರ ರೀ? ಕರೆಕ್ಟ್ ಆಗಿ ನಂಗೆ ಎಕ್ಯುರೇಟ್ ಬೇಕ್ರಿ. ಎಕ್ಸಾಂಪಲ್
ಅದ್ರ ಯಾವುದೋ ಒಂದು ಎಂಪ್ಲಾಯ್, ಈಗ ಎಲ್ಲರಿಗೆ ಪ್ರತಿಯೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಅವ್ರದೇ ಆದಂಥ ಒಂದು ಐಡಿ ಇರ್ತದೆ, ಯುನಿಕ್ ಐಡಿ ಇರಿ, ಎಂಪ್ಲಾಯ್ ಐಡಿ ಅಂತ ಕರಿತೀವಿ. ಜಸ್ಟ್ ಅವ್ರ ಎಂಪ್ಲಾಯ್ ಐಡಿಯನ್ನು ಎಂಟ್ರಿ ಮಾಡ್ರಿ ಅವ್ರದ್ದೆಲ್ಲ ಮಾಹಿತಿ ಸಿಗ್ಬೇಕಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರಂದ್ರೆ ಈ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದನ್ನ ಬಳಕೆ ಮಾಡ್ತಿರ್ತಾರೆ. ಈಗ ಯಾವ್ದಾದ್ರು ಈಗ ರೆಪ್ಯೂಟೆಡ್ ಕಾಲೇಜ್ಗಳು ಇದಾವೆ, ಅವರು ಸಹ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಈ DBMS ಅನ್ನು ಯೂಸ್ ಮಾಡ್ತಿದ್ದಾರೆ. ಅದು ಎದಕ್ರಿ ಸರ್, ಯಾವ್ದಾದ್ರು ಒಂದು ವಿದ್ಯಾರ್ಥಿ ಅಡ್ಮಿಷನ್ ನಂಬರ್ ಎಂಟ್ರಿ ಮಾಡೋ ಸಾಕು ಅವ್ರು ಕಂಪ್ಲೀಟ್ ಆಗಿ ಮಾಹಿತಿ ಬರ್ಬೇಕ್ರಿ. ಈಗ ಯೂನಿವರ್ಸಿಟಿಯಾಗ ಯೂಸ್ ಮಾಡ್ತಿರ್ತಾರ್ರಿ. ಜಸ್ಟ್ ನಮ್ದು ರಿಜಿಸ್ಟರ್ ನಂಬರ್ ಕೊಟ್ಟರು ಸಾಕು ಅವ್ರು ಎಲ್ಲ ಯಾವ್ಯಾವ ಸೆಮೆಸ್ಟರ್ನಾಗ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಾರ, ಯಾವ್ಯಾವ ಮಾರ್ಕ್ಸ್ ಕಾರ್ಡ್ ಇಶ್ಯೂ ಮಾಡಿವಿ, ಯಾವ್ಯಾವ್ದ್ರಾಗ ಫೇಲ್ ಆಗಿದ್ದಾರ, ಎಲ್ಲ ಮಾಹಿತಿ ಸಿಗ್ತದೆ ನಮಗೆ. ಹಾಗೆ ಇದು ಯಾವ್ದ್ರಲ್ಲಿಂತಂದ್ರೆ ಇದೇ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ರೀ. ಸೊ ನೆನ್ಪಿಲ್ರಿ. ನೆಕ್ಸ್ಟ್ ಇನ್ನು ಎಕ್ಸ್ಟರ್ನಲ್ ಅದ್ರಾಗ ಬಂದಾಗ ಫ್ರಮ್ ಅದರ್ ಸೋರ್ಸ್ ಅಂತ ಐತ್ರಿ. ಅದರ್ ಸೋರ್ಸ್ ಅಂತ ಕ್ಲಿಕ್ ಮಾಡ್ತೇನೆ ನಾನು ರೀ. ಓಕೆ, ಇಲ್ಲಿ ಕೇಳ್ತೇನೆ ರೀ, ಫ್ರಾಮ್ SQL ಸರ್ವರ್, ಸ್ಟ್ರಕ್ಚರ್ ಕ್ವೈರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅದೇ ಸ್ಟ್ರಕ್ಚರ್ ಕ್ವೈರಿ ಲ್ಯಾಂಗ್ವೇಜ್ ಅಂತಂದ್ರೆ ಏನ್ ಹೇಳ್ರಿ, ಇದೇ ಡಾಟಾ ಬೇಸ್ ಅನ್ನ ಮ್ಯಾನೇಜ್ ಮಾಡೋಕ್ಕೆ ಬಳಕೆ ಮಾಡುವಂತಹ ಒಂದು ಪ್ರೋಗ್ರಾಮಿಂಗ್ ರೀ ಅದು. ಇನ್ನು ಫ್ರಾಮ್ ಎನಲಿಟಿಕ್ ಸರ್ವಿಸಸ್, ಅದು ಎನಲೈಸಿಸ್ ಸರ್ವಿಸಸ್ ಅಂತ ಬಂದಿರ್ತಾವ, ಬೇರೆ ಬೇರೆ ಅಪ್ಲಿಕೇಶನ್ಸ್ ಕೊಡ್ರಿ. ಇನ್ನು ಎಕ್ಸೆಲ್ ಫಾರ್ಮ್ಯಾಟ್ನಾಗ ರೀ, ಇಲ್ಲ ರೀ XML ಅಂತ ಹೇಳ್ರಿ, ಹೌದ್ರಾ ರೀ. ಸೊ ಈಗ HTML ಅಂತ ಹೆಂಗದ ಅದೇ ತರ ಇದು XML ಬಂದಿರ್ತದ, ಅದ್ರಲ್ಲಿಂದ ಏನಾದ್ರು ಮಾಹಿತಿ ತಗೋಬೇಕಾ. ಸೊ ಇದೆಲ್ಲ ಬಂದಿರ್ತದ. ಇದ್ರಾಗ ಯಾವ್ದಾದ್ರು ಕ್ವೈರಿ ಅದೇ ನೋಡೋಣ ಅಂತ. ನಮ್ಮ ಹತ್ರ ಕ್ವೈರಿ ಇರ್ಲಕ್ಕಿಲ್ಲ, ನೋಡೋಣ್ರಿ. ಸರ್ವರ್ ನೇಮ್ ಅದು ಕೊಡ್ಬೇಕಾಗ್ತದೆ. ನಾವು ಯಾವ ಸರ್ವರ್ನಾಗ ದತ್ತಾಂಶ ಅದಾವ, ಎಕ್ಸಾಂಪಲ್ ಈಗ ಬ್ಯಾಂಕಿಂಗ್ ಸೆಕ್ಟರ್ ಅದ ರೀ, ಆ ಬ್ಯಾಂಕಿಂಗ್ ಸೆಕ್ಟರ್ ಸರ್ವರ್ ನೇಮ್ ಕೊಟ್ಟೇವ ಅಂತಂದ್ರೆ ಅಲ್ಲಿರುವಂತ ಮಾಹಿತಿಗಳು ನಮಗೆ ಇಲ್ಲಿ ಇಂಪೋರ್ಟ್ ಆಗ್ತಾವ್ರಿ. ಇಂಪೋರ್ಟ್ ಅಂತಂದ್ರೆ ಕನ್ನಡದಾಗ ರೀ ಇಂಪೋರ್ಟ್ ಎಕ್ಸ್ಪೋರ್ಟ್, ಆಮದು ಮತ್ತು ರಫ್ತು. ಇಲ್ಲಿಗೆ ಸರ್ವರ್ ನೇಮ್ ಕೊಟ್ಟೇವಂದ್ರೆ ಅಲ್ಲಿ ಏನಾಗ್ತದ್ರಿ, ಆ ಮಾಹಿತಿ ನಾವು ಇಲ್ಲಿ ಇಂಪೋರ್ಟ್ ಮಾಡ್ಕೋಬಹುದ್ರಿ. ಇಂಪೋರ್ಟ್ ಅಂದ್ರೆ ಏನ್ ಮಾಡ್ಬೋದ್ರಿ, ಅದ್ರ ಅರ್ಥ ರೀ ಆಮದು ಮಾಡ್ಕೋಬಹುದಂತ್ರಿ. ನೆಕ್ಸ್ಟ್ ಅದು ಬರಂಗಿಲ್ರಿ, ಅಂದ್ರೆ ನಮ್ಮ ಹತ್ರ SQL ಇತ್ತು ಅಂತಂದ್ರೆ ಅಷ್ಟೇ ಬರ್ತಾವ್ರಿ. ನೆಕ್ಸ್ಟ್ ಇನ್ನ ಎಕ್ಸಿಸ್ಟಿಂಗ್ ಕನೆಕ್ಷನ್ಸ್ ಅಂತ ಹೇಳ್ತಾನ್ರಿ. ಎಕ್ಸಿಸ್ಟಿಂಗ್ ಅಂದ್ರೆ ಗೊತ್ತದ, ಸದ್ಯದಲ್ಲಿ ಇರುವಂತಹ, ಹೊಂದಿರುವಂತಹ ಅಂತ ಹೇಳ್ತೀವ್ರಿ. ಕೊಟ್ಬೇಡ ಅಂತ. ಈಗ ಯಾವ್ಯಾವ ಯೂಸ್ ಮಾಡೀವ್ರಿ, ಒಂದು ಸರ ನೋಟ್ ಪ್ಯಾಡ್ ಫೈಲ್ ಇತ್ರಿ, CC ಅಂತ ಇಲ್ಲಿ ನೋಟ್ ಪ್ಯಾಡ್ ಫೈಲ್ ಬಂದದ್ರಿ. ಎರಡನೇದ್ರಿ ಕನೆಕ್ಷನ್ ತಗೊಂಡೇವ್ರಿ, ಯಾವ್ದಂತಂದ್ರೆ ರೀ ವೆಬ್ ಪೇಜ್ ನಿಂದ ತಗೊಂಡೆ ನೋಡ್ರಿ ಕನೆಕ್ಷನ್ ಅಂತ, ಅದು ಬಂದದ್ರಿ, ಬ್ಲ್ಯಾಂಕ್ ಅದ ರೀ. ಇನ್ನೊಂದು ಬಂದದ್ರಿ ನ್ಯೂ ಬ್ಯಾಚ್ ಅಂತ ತಗೊಂಡಿವ್ರಿ, ಅದು ಒಂದು ಬಂದ್ರಿ. ಸರಿ, ಎಲ್ಲ ಮತ್ತೆ ಬ್ಲ್ಯಾಂಕೇ ತೋರ್ಸತ್ತವಲ್ರಿ, ತೋರ್ಸಲಕ್ರಿ ತೊಂದ್ರೆ ಇಲ್ಲ, ಅದನ್ನ ನಾವು ಇನ್ನೂ ಯುಟಿಲೈಸ್ ಮಾಡ್ಕೊಂಡಿಲ್ಲ, ಜಸ್ಟ್ ದತ್ತಾಂಶಗಳನ್ನ ತಗೊಂಡ್ ಬಂದೀವಿ ಅಂತ ಅರ್ಥ ರೀ. ಸೊ ಹಾಗಿದ್ರೆ ಈಗ ಸದ್ಯದಲ್ಲಿ ಎಷ್ಟು ಕನೆಕ್ಷನ್ ಇದಾವ್ರಿ, 3 ಕನೆಕ್ಷನ್ ರೀ. ಸೊ ಅದ್ರ ಅರ್ಥ ಏನಂತಂದ್ರೆ ನಾನು ಎಕ್ಸ್ಟರ್ನಲ್ ಡೇಟಾನಿಂದ ಯಾವ್ಯಾವ ಫೈಲ್ಗಳನ್ನ ತಗೊಂಡ್ ಬಂದೀನಿ ಅಥವಾ ಇಂಪೋರ್ಟ್ ಮಾಡೀನಿ ಅಥವಾ ಆಮದು ಮಾಡ್ಕೊಂಡಿನಿ ಎನ್ನುವ ಮಾಹಿತಿಯನ್ನ ಇಲ್ಲಿಂದ ಸಿಗ್ತದ್ರಿ. ಯಾವ್ದ್ರಿ, ಎಕ್ಸಿಸ್ಟಿಂಗ್ ಕನೆಕ್ಷನ್ ಎನ್ನುವ ಒಂದು ಆಯ್ಕೆಯಿಂದ್ರಿ. ನೆಕ್ಸ್ಟ್, ಸೊ ಇದು ಆಯ್ತು, ಇಷ್ಟೆಲ್ಲ ಮಾಹಿತಿ ನಾವು ಕೊಟ್ವಿ ತಗೊಂಡ್ವಿ ಅಂತ ಅರ್ಥ. ಸೊ ನಾವು ಇದಕ್ಕೆ ಏನಾದ್ರೂ ಕೆಲಸ ಮಾಡಬೇಕಾಗಿತ್ತು, ಅದ್ರ ಮೇಲೆ ನಂಗೆ ಸ್ಯಾಲ್ರಿ ಮಾಡೋದು ಅಂತಂದ್ರೆ ಇವೆಲ್ಲ ಏನಂತಂದ್ರೆ ಈ ಒಂದು ಗೆಟ್ ಎಕ್ಸ್ಟರ್ನಲ್ ಡಾಟಾಲಿಂದ ಇವನ್ನೆಲ್ಲ ತಗೋಬಹುದ್ರಿ. ನೆಕ್ಸ್ಟ್, ಸೊ ಇನ್ನ ರಿಫ್ರೆಶ್ ರೀ. ರಿಫ್ರೆಶ್ ಅಂತಂದ್ರೆ ಇಲ್ಲಿ ಏನ್ ರಿಫ್ರೆಶ್ ಆಯ್ತ ಸರ್, ಎಕ್ಸಾಂಪಲ್ ನೋಡ್ರಿ, ಇದ್ರ ಯಾವ್ದಾದ್ರು ರಿಫ್ರೆಶ್, ಇಲ್ಲಿ ಏನು ನಾವು ರಿಫ್ರೆಶ್ ಆಗಂಗಿಲ್ರಿ, ಹೌದ್ರಾ ರೀ. ಯಾಕಂದ್ರೆ ಸರ್ ನಾವ್ ಇಲ್ಲಿ ಏನಾದ್ರು ಕೆಲಸ ಮಾಡಿ ಅಲ್ರಿ ರಿಫ್ರೆಶ್ ಅನ್ನೋದು. ಕಾಮನ್ ಆಗಿ ರಿಫ್ರೆಶ್ ಅನ್ನ ನಾವ್ ಹೆಂಗ್ ಹೊರಗೆ ಯೂಸ್ ಮಾಡ್ತೀವಲ್ರಿ, ಡೆಸ್ಕ್ಟಾಪ್ ಮೇಲೆ ರಿಫ್ರೆಶ್ ಮಾಡಕ್ಕೆ ಯಾವ ಶಾರ್ಟ್ಕಟ್ ಕೀ ಬಳಕೆ ಮಾಡ್ತೀರಿ, F5 ರೀ. ಸೊ ಹಂಗೆ ಇದನ್ನ ಅಂತ ರಿಫ್ರೆಶ್ ಅಂದಂಗ ಇದು ಬಿಟ್ಬಿಡ್ರಿ. ಬಟ್ ಇಲ್ಲಿ ಏನದ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ರೀ. ನೀವು ಗ್ರೂಪ್ ಸಿ ಬರಿಬೇಕಾಗಿದೆ ಎಕ್ಸಾಮ್ ಸರ್, ಗ್ರೂಪ್ ಸಿ ಲೆವೆಲ್ ನಲ್ಲಿ ಪ್ರಶ್ನೆಗಳಂತಂದ್ರೆ ಇಂಥವೇ ಕೇಳಿರ್ತಾರೆ ನೋಡ್ರಿ. ಯಾವ್ದು ಹೇಳ್ರಿ, ಪ್ರಸ್ತುತ ಸ್ಪ್ರೆಡ್ ಶೀಟ್ ನಲ್ಲಿ ಯಾವುದಾದ್ರೂ ಒಂದು ಡಾಟಾ ಬೇಸ್ ನಿಂದ ಮಾಹಿತಿಯನ್ನು ಆಮದು ಮಾಡಿಕೊಳ್ಳಲು ಯಾವ ಆಯ್ಕೆ ರೀ, ಗೆಟ್ ಎಕ್ಸ್ಟರ್ನಲ್ ಡೇಟಾದಲ್ಲಿ ಏನಾದ್ರು ಗೆಟ್ ಎಕ್ಸ್ಟರ್ನಲ್ ಡೇಟಾ ಕೊಟ್ಟಂದ್ರೆ ಅದಕ್ಕೆ ಹಾಕ್ಬಿಡ್ಬೇಕು, ಇಲ್ಲ ಅಂತಂದ್ರೆ ರೀ ಫ್ರಾಮ್ ಆಕ್ಸಿಸ್ ಅಂತ ಹಾಕಿರೋ ಅದನ್ನ ಹಾಕ್ಬಿಡ್ಬೇಕ್ರಿ. ಯಾವ್ದಾದ್ರು ಕ್ವೈರಿ ಲ್ಯಾಂಗ್ವೇಜ್ ನಿಂದ ತಗೋಬೇಕಾಗಿದೆ ಅಂದ್ರೆ ಅದ್ರಾಗ ಇರುವಂತ MySQL ಅಂತನದ್ರಿ. ಇಲ್ಲ ಸರ್ ನಮ್ಗೆ ಯಾವ್ದಾದ್ರು ಒಂದು ಟೆಕ್ಸ್ಟ್ ಫೈಲ್ ನಿಂದ ತಗೋಬೇಕಾಗಿದೆ ಅಂತಂದ್ರೆ ಇಲ್ಲಿ ಬರುವಂತಹ ಫ್ರಾಮ್ ಟೆಕ್ಸ್ಟ್ ಎನ್ನುವ ಫೈಲ್ ರೀ. ಇಷ್ಟು ನೆನಪಿದ್ರೆ ಸಾಕ್ರಿ. ನೆಕ್ಸ್ಟ್ ಇನ್ನ ಇಲ್ಲಿ ಬಂದ ಮ್ಯಾಲ್ರಿ ಇಲ್ಲಿ ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಆರ್ಡರ್ ಕೊಟ್ಟನ್ರಿ. ಓಕೆ, ಇಲ್ಲಿ ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ಆರ್ಡರ್ ಕೊಟ್ಟಾನ. ಆಲ್ರೆಡಿ ಇಲ್ಲಿ ಬರುವಂತವು ಎಲ್ಲ ಏನಾಗಿ ಅಸೆಂಡಿಂಗ್ ದಾಗ ಅವೇನ್ರಿ ಇವ್ರಿ, ಇಲ್ಲಲ್ರಿ. ಡಿಸೆಂಡಿಂಗ್ ದಾಗ ಅವೇನ್ರಿ, ಡಿಸೆಂಡಿಂಗ್ ನಾಗ ಇಲ್ರಿ. ಸೊ ಇದನ್ನ ನಾನು ಕ್ಲಿಕ್ ಮಾಡ್ತೀನಿ ರೀ. ಈಗ ಏನಾಯ್ತು ಹೇಳ್ರಿ, A B ಹಿಡ್ಕೊಂಡು ಇಲ್ಲಿ ತನಕ ಬಂತ್ರಿ, ಹೌದ್ರಾ ರೀ. ಸೊ ಇದು ಅಸೆಂಡಿಂಗ್ ಆಯ್ತ್ರಿ. ಡಿಸೆಂಡಿಂಗ್ ಬೇಕಂದ್ರೆ ಡಿಸೆಂಡಿಂಗ್ ಆಸ್ ಯುವರ್ ವಿಶ್. ನೆಕ್ಸ್ಟ್ ಅದಾದ್ಮೇಲೆ ಈಗ ಹೇಳ್ತೀನಿ ರೀ, ಫಿಲ್ಟರ್ ಅಲ್ಲಿ ತನಕ ನಾವು ಬಂದಿದ್ವಿ, ಫಿಲ್ಟರ್ ಗೊತ್ತಾಗಿರ್ಲಿಲ್ಲ, ಹೌದ್ರಾ ರೀ. ಸೊ ಈಗ ಫಿಲ್ಟರ್ ಅಂದ್ರೆ ಏನ್ ಕೆಲಸ ಮಾಡ್ತಂದ್ರೆ ಈಗ ತೆಗೆದು ಬಿಡಮ್ರೆ. ಓಕೆ, ಸ್ವಲ್ಪ ಈ ಕಡೆ ಹತ್ತಿರ ತಗೊಂಡ. ಓಕೆ, ನೆಕ್ಸ್ಟ್. ಸೊ ಇಲ್ರಿ ಈಗ ಫಿಲ್ಟರ್ ಅನ್ನೋದು ಏನ್ ಕೆಲಸ ಮಾಡ್ತಾ ಅಂತ ನೋಡ್ರಿ.
ಫಿಲ್ಟರ್ ಎನ್ನುವುದು ಯಾವಾಗಾದ್ರೂ ಒಂದ್ಸಲ ನೀವು ಇಲ್ಲಿ ಕ್ಲಿಕ್ ಮಾಡಿ ಹಾಕೊಂಡ್ರಿ ಅಂದ್ರೆ ಫಿಲ್ಟರ್ ಆಕ್ಟಿವ್ ಆಗಿರ್ತದೆ ರೀ. ಫಿಲ್ಟರ್ನ ಪ್ರಮುಖ ಒಂದು ಕಾರ್ಯ ಅಥವಾ ಅದ್ರ ಯೂಸ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ರೀ, ಇಲ್ಲಿ ಬಹಳಷ್ಟು ದತ್ತಾಂಶಗಳದಾವ ಸರ್. ನನಗೆ ಏನ್ ಬೇಕಾಗಿದೆ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿಯ ಮಾಹಿತಿ ಅಷ್ಟೇ ಬೇಕಾಗ್ಯದ್ರಿ. ಅವಾಗ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಸಣ್ಣದಾಗ ಕಾಣ್ತಲ್ರಿ ಇದು ತ್ರಿಕೋನಾಕಾರದ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿ, ಯಾವ್ದೋ ಯೂಸ್ ಮಾಡ್ರಿ ನೀವು, ಇದಾರ ಯೂಸ್ ಮಾಡ್ರಿ, ಇದಾರ ಯಾವ್ದಾರ ಒಂದು ಯೂಸ್ ಮಾಡಿದ್ರಿ. ಇಲ್ಲಿ ಕ್ಲಿಕ್ ಮಾಡ್ತೀನಿ ರೀ, ನೇಮ್ ಮೇಲೆ ಬರ್ತೀನಿ ರೀ, ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಎಲ್ಲ ಸೆಲೆಕ್ಟ್ ಆಗ್ಯಾವ ಅಂತ ಇರ್ತಾರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ರೀ. ಇದ್ರಾಗ ಯಾರ್ದು ಬೇಕಾಗ್ಯದ್ರಿ, ಆನಂದ್ ಅವ್ರದ್ದು ಒಬ್ಬರದೇ ಡೀಟೇಲ್ಸ್ ಬೇಕಾಗ್ಯದ, ಅದನ್ನ ಕ್ಲಿಕ್ ಮಾಡ್ತೀನಿ ರೀ, ಓಕೆ ಅಂತೀನಿ ರೀ. ಇಲ್ಲಿ ಬರ್ತಾರೆ ಆನಂದ್ ಅವ್ರದ್ದು ಸರ್ನೇಮ್ ಇರ್ಬೋದು, ಅವ್ರು ಎಲ್ಲಿ ವರ್ಕ್ ಮಾಡ್ತಾರೆ ಏನ್ ಮಾಡ್ತಾರೆ ಒಬ್ಬರದ್ದು ಮಾಹಿತಿ ಅಷ್ಟೇ ಬಂದ್ರಿ. ಸೊ ಇಲ್ಲ ಸರ್ ನನಗೆ ಇವ್ರ ಜೊತೆ ಇನ್ನೊಬ್ರದ್ದು ಬೇಕಾಗಿದ್ರಿ, ಕಂಪ್ಯಾರಿಸನ್ ಮಾಡೋದು. ಫಾರ್ ಎಕ್ಸಾಂಪಲ್ ಸರ್ದು ಬೇಕಾಗಿದ್ರಿ, ಓಕೆ ಅಂತ ಕರಿತೀನಿ ರೀ, ಸರ್ದು ಮತ್ತು ಆನಂದ್ ಅವ್ರದ್ರಿ, ಹೌದ್ರಾ ರೀ. ಸೊ ಈ ತರ ನಮ್ಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಅಂತ ಹೇಳ್ತೀವಿ, ಹೌದ್ರಾ, ಸ್ಪೆಸಿಫಿಕ್ ಅಂತ ಹೇಳ್ತೀವಿ, ಅವ್ರ ಮಾಹಿತಿ ಅಷ್ಟೇ ಬೇಕಾಗ್ಯದ ಅಂತಂದಾಗ ಯಾವ್ದ್ರಿ ಇದು ಫಿಲ್ಟರ್ ಅನ್ನ ಯೂಸ್ ಮಾಡ್ತಿರ್ತಾರೆ. ಸರ್ ನಮ್ಗೆ ಫಿಲ್ಟರ್ ಬೇಕಾಗಿಲ್ರಿ, ನೀವು ಇದನ್ನ ಬೇಕಾದ್ರೆ ಡಿಸೆಲೆಕ್ಟ್ ಮಾಡ್ಬೋದ್ರಿ ಅಥವಾ ಕ್ಲಿಯರ್ ಅನ್ಬೋದ್ರಿ. ಸಾರಿ, ಕ್ಲಿಯರ್ ಅಂತಂದ್ರೆ ಏನಾಗ್ತದೆ ಅಂದ್ರೆ ನಾವು ಸೆಟ್ಟಿಂಗ್ ಈಗ ನೋಡಿರುವಂಥದ್ದು ಎಲ್ಲ ಕ್ಲಿಯರ್ ಆಗ್ತದೆ. ಬಟ್ ಇದನ್ನ ಫಿಲ್ಟರ್ ತೆಗಿಬೇಕಾಗಿತ್ತು ಅಂತಂದ್ರೆ ಅನ್ಫಿಲ್ಟರ್ ಮಾಡೋಕೆ ಇನ್ನೊಂದ್ಸಲ ಅದನ್ನ ಕ್ಲಿಕ್ ಮಾಡ್ರೆ ಹೋಗ್ಬಿಟ್ಟಿರ್ತೀವಿ. ನೆಕ್ಸ್ಟ್ ಇದ್ರ ಕೆಲಸ ಇಷ್ಟ ಅಂದ್ರೆ ಫಿಲ್ಟರ್ ಅಂತಂದ್ರೆ ಏನ್ ಹೇಳ್ರಿ, ಯಾವ್ದಾದ್ರೂ ಒಂದು ದತ್ತಾಂಶದಲ್ಲಿನ ಪರ್ಟಿಕ್ಯುಲರ್ ಅಥವಾ ಸ್ಪೆಸಿಫಿಕ್ ಆಗಿ ಒಬ್ಬ ವ್ಯಕ್ತಿಯ ಮಾಹಿತಿ ಸಂಪೂರ್ಣ ಮಾಹಿತಿನ ನೋಡ್ಬೇಕಾಗ್ಯದ. ಆಮೇಲೆ ಇನ್ನೊಂದು ನೆನಪು ಹೇಳ್ರಿ, ಇವಕ್ಕೆಲ್ಲ ಏನಂತ ಕರೀತಾರ ಅಂದ್ರೆ ಕಾಲಮ್ಗಳಿಗೆ ಡಾಟಾ ಬೇಸ್ ನ ಬರ್ತಾರೆ ಅದು ಪದ ರೀ. ಇನ್ನು ಅನ್ಬೋದು, ಯಾಕಂದ್ರೆ ಇದು ಡಾಟಾ ಬೇಸ್ ನಿಂದ ತೊಗೊಂಡಿವಂತಂದ್ರೆ ಇದಕ್ಕೂ ನಾವು ಅನ್ಬೋದ್ರಿ. ಏನಂದ್ರೆ ಎಲ್ಲಾ ಕಾಲಮ್ಗಳಿಗೆ ನಾವೇನಂತ ಕರಿತೀವ್ರಿ, ಫೀಲ್ಡ್ ಅಂತ ಹೇಳ್ತೀವ್ರಿ. ಇನ್ನ ಎಲ್ಲಾ ರೋಗಳಿಗೆ ಏನಂತ ಕೇಳ್ತೀವಿ ಅಂದ್ರೆ ರೆಕಾರ್ಡ್ ಅಂತ ಕರಿತೀವಿ. ಇನ್ ಕೇಸ್ ಎಕ್ಸಾಮ್ದಾಗ ನಮ್ಗೆ ಸ್ವಲ್ಪ ರೆಕಾರ್ಡ್ ಅಂತ ಕೊಟ್ಟ ಅಂತಂದ್ರೂ ನಮ್ಗೆ ಕನ್ಫ್ಯೂಷನ್ ಆಗಿರ್ಬಾರ್ದು. ಎಕ್ಸೆಲ್ ನಾಗ ಸರ್ ಎಲ್ಲಿ ರೆಕಾರ್ಡ್ ಅನ್ನೋ ಪದ ಬಂದೇ ಇಲ್ಲ, ಹೇಳೇ ಇಲ್ಲ ಅಂತ ಆಗಿರ್ಬಾರ್ದ್ರಿ. ಏನಂದ್ರೆ ಈ ಒಂದು ಡೇಟಾ ಬೇಸ್ ಅಥವಾ ಡೇಟಾ ಟೇಬಲ್ ನಲ್ಲಿನ ಪ್ರತಿ ಕಾಲಮ್ಗಳನ್ನ ಫೀಲ್ಡ್ ಅಂತ ಕರಿತಾರ್ರಿ. ಈ ಡಾಟಾ ಟೇಬಲ್ ನಾಗ ಇರುವಂತಹ ಪ್ರತಿ ರೋಗಳನ್ನ ರೆಕಾರ್ಡ್ ಅಂತ ಕರಿತಾರ್ರಿ. ಸೊ ನನಗಿಲ್ಲಿ ಎಕ್ಸಾಮ್ದಾಗ ಏನ್ ಕೇಳ್ದ ಸರ್ ಅಂದ್ರೆ ಫಿಲ್ಟರ್ ಎದಕ್ ಬಳಕೆ ಮಾಡ್ತಾರಂತ ಕೊಟ್ಟು ಒಂದಿಷ್ಟು ಆಯ್ಕೆ ಕೊಟ್ಟಿದ್ದೇನ್ರಿ. ಏನಂತಂದ್ರೆ ಡೇಟಾ ಟೇಬಲ್ ನಲ್ಲಿನ ಒಂದು ರೆಕಾರ್ಡ್ ಅನ್ನು ನೋಡಲು, ಅದೇ ಸರಿಯಾದ ಆಯ್ಕೆ ಆಗಿರ್ತದ್ರಿ, ಹೌದ್ರಾ ರೀ. ಸರ್ ಅದ್ರಾಗ ರೋ ಅಂತ ಕೊಟ್ಟಿರ್ಲಿಲ್ರಿ, ರೆಕಾರ್ಡ್ ಅಂತ ಕೊಟ್ಟಾನ. ಅದಕ್ಕಂತ ಇದನ್ನು ಗೊತ್ತಿರ್ಬೇಕು. ಏನ್ ಹೇಳ್ರಿ, ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಅಥವಾ ಡಾಟಾ ಟೇಬಲ್ ನಲ್ಲಿನ ಇರುವಂತಹ ಟೇಬಲ್ ನ ಪ್ರತಿ ಕಾಲಮ್ಗಳಿಗೆ ನಾವೇನಂತ ಕರಿತೀವ್ರಿ, ಫೀಲ್ಡ್ ಅಂತ ಕರಿತೀವ್ರಿ. ಡಾಟಾ ಟೇಬಲ್ ನಲ್ಲಿರುವ ಪ್ರತಿ ರೋಗಳನ್ನು ಏನಂತ ಕರಿತೀವ್ರಿ, ರೆಕಾರ್ಡ್ ಅಂತ ಕರಿತೀವ್ರಿ. ಸರ್ ಹಾಗಿದ್ರೆ ಈಗ ಮ್ಯಾಲ ಅದಲ್ರಿ ಟೈಟಲ್, ನೇಮ್, ಲಾಸ್ಟ್ ನೇಮ್ ಇವಕ್ಕೂ ಅವೇ ರೆಕಾರ್ಡ್ ಅಂತ ಅನ್ಬೇಕೇನ್ರಿ? ಇಲ್ರಿ, ಅವು ಏನದಾವ ಅಂತಂದ್ರೆ ಅವಕ್ಕೆ ಕ್ಯಾಪ್ಷನ್ ಅಂತ ಕರಿತಾರ್ರಿ. ಕ್ಯಾಪ್ಷನ್ ಅಂದ್ರೆ ಏನ್ ಹೇಳ್ರಿ, ಟೈಟಲ್ ನಾಗ ಬರೋದಕ್ಕೆಲ್ಲ ಕ್ಯಾಪ್ಷನ್ ಅಂತ ಕರಿತೀವ್ರಿ. ಇಷ್ಟ ಸೇರಿ ವ್ಯತ್ಯಾಸ ನೆನ್ಪಿರ್ತದ್ರೆ ರೀ. ಈಗ ಡಾಟಾ ಅಂತ ಬಂದಿದ್ದಕ್ಕೆ ಇಷ್ಟು ಗೊತ್ತಿರ್ಬೇಕು ನನಗೆ. ನೆಕ್ಸ್ಟ್ ಇದು ಕ್ಲಿಯರ್ ಆಯ್ತಾ ರೀ. ಇನ್ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ಟೆಕ್ಸ್ಟ್ ಟು ಕಾಲಮ್ಸ್ ಅಂತ ಒಂದ್ ಅದ ರೀ. ಈ ಆಯ್ಕೆ ರೀ, ಈ ಟೆಕ್ಸ್ಟ್ ಟು ಕಾಲಮ್ ಅನ್ನೋದು ಏನ್ ಕೆಲಸ ಮಾಡ್ತಂದ್ರೆ, ಫಾರ್ ಎಕ್ಸಾಂಪಲ್ ನನಗೊಂದಿಷ್ಟು ಮಾಹಿತಿ ಕೊಡ್ಬೇಕಾಗಿತ್ರಿ ಅಥವಾ ಒಂದು ಡಾಟಾ ರೆಡಿ ಮಾಡ್ಬೇಕಾಗಿತ್ತು. ನನ್ಗೇನ್ ಮಾಡೋದ್ರಿ, ಸೀರಿಯಲ್ ನಂಬರ್ ಅಂತ ಹೇಳಿದ್ರಿ, ಅದಾದ್ಮೇಲೆ ನೇಮ್ ಅಂತ ಕೊಡೋದಿತ್ರಿ, ಅದಾದ್ಮೇಲೆ ಫಾರ್ ಎಕ್ಸಾಂಪಲ್ ಫಾದರ್ ನೇಮ್ ಅಂತಿತ್ರಿ, ಅಲ್ಲಿ ಫಾದರ್ ನೇಮ್ ಅಂತ ಕೊಡೋ ಅಂತ ಹೇಳಿದ್ರಿ ಸರ್. ಅದಾದ್ಮೇಲೆ ಮದರ್ ನೇಮ್ ಅಂತ ಕೇಳಿದ್ರಿ, ಓಕೆ. ಆಮೇಲೆ ಡೇಟ್ ಆಫ್ ಬರ್ತ್ ಕೇಳಿದ್ರಿ, ಓಕೆ. ಆಮೇಲೆ ಆಧಾರ್ ಸಂಖ್ಯೆ ಕೇಳಿದ್ರಿ ಸರ್. ಇಷ್ಟು ಕಾಲಮ್ಗಳು ಅವ್ರಿಗೆ ಬೇಕಾಗಿವ್ರಿ. ನಾನೇನ್ ಮಾಡೀನ್ರಿ, ಫೋನ್ನಾಗ ಮಾತಾಡ್ಕೋತ ಒಂದ್ರಿಗೆ ಟೈಪ್ ಮಾಡೀನ್ರಿ, ಹೌದ್ರಾ ರೀ. ಸೊ ನನಗೇನ್ ಬೇಕಾಗಿದೆ ಅಂದ್ರೆ ಒಂದೊಂದು ಕಾಲಮ್ದಾಗ ಒಂದೊಂದು ಅಂದ್ರೆ ಒಂದೊಂದು ಇದನ್ನ ಚಂಕ್ ಏನಾಗಬೇಕಾಗಿದ್ರೆ ಒಂದೊಂದು ಫೀಲ್ಡ್ ಆಗಬೇಕಾಗ್ಯದ್ರಿ ನನಗೆ, ಅಥವಾ ಒಂದೊಂದು ಟೈಟಲ್ ಏನಾಗಬೇಕಾಗ್ಯಾರಿ ಒಂದೊಂದು ಫೀಲ್ಡ್ ಆಗಬೇಕಾಗಿರಿ. ಅವಾಗ ಏನಂತಂದ್ರೆ ರೀ, ಇಲ್ಲೇ ಕ್ಲಿಕ್ ಮಾಡದ್ರಿ, ಇಲ್ಲಿ ಬಂದು ಟೆಕ್ಸ್ಟ್ ಟು ಕಾಲಮ್ ಎನ್ನುವ ಆಯ್ಕೆ ತಗೊಳದ್ರಿ. ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮ್ಗೊಂದು ಡೈಲಾಗ್ ಬಾಕ್ಸ್ ಬರ್ತದೆ. ಇಲ್ಲಿ ಸೇಮ್ ಇದಕ್ಕಿಂತ ಹಿಂದೆ ನಾವು ಡಾಟಾ ತಗೋಬೇಕಾದ್ರೆ ಹೆಂಗ್ ಬಂದಿತ್ತಲ್ರಿ, ಅದ್ರ ಹಂಗೇನೆ ಕಾಣ್ತದ್ರಿ. ಇಲ್ಲಿ ನೆಕ್ಸ್ಟ್ ಅನ್ಬೇಕ್ರಿ, ಅದು ಬಂದಿರ್ತಾವ ನಮ್ಮ ಕಾಲಮ್ಗಳು, ಎಲ್ಲ ಕಾಲಮ್ಗಳೇ ರೀ. ಇದು ಎ ಕಾಲಮ್, ಇದು ಬಿ ಕಾಲಮ್, ಸಿ ಕಾಲಮ್, ಡಿ ಕಾಲಮ್ ಅದಾವ್ರಿ. ಸರಿ, ಸೀರಿಯಲ್ ಒಂದ್ ಕಡೆ ಬಂದ್ರೆ ನಂಬರ್ ಒಂದ್ ಕಡೆ ಆತಲ್ರಿ, ಅದಕ್ಕೆ ಚೇಂಜ್ ಮಾಡ್ಬೋದ್ರಿ. ಇದನ್ನ ಹಿಂಗ್ ಹಿಡ್ಕೊಂಡು ಈ ಕಡೆ ತಗೊಂಡ್ಬಂದ್ರೆ ಅಂದ್ರೆ ಬಂದ್ಬಿಡ್ತಾರೆ, ಅದು ಇಲ್ಲೇ ಬಿಟ್ಬಿಟ್ರಿ ಅದಕ್ಕೆ. ಓಕೆ, ಅಂದ್ರೆ ಸೀರಿಯಲ್ ನಂಬರ್ ಒಂದನೇ ಕಾಲಮ್ದಾಗ ಬೇಕ್ರಿ. ಈ ತರ ಕಂಟಿನ್ಯೂ ಹಾಕೊಂತ ಹೋಗ್ಬೇಕ್ರಿ, ಹೌದ್ರಾ. ನೆಕ್ಸ್ಟ್ ಈ ತರ ಬರ್ಬೇಕ್ರಾ, ಕರೆಕ್ಟ್ ರೀ, ಫಿನಿಶ್ ಅನ್ಬಿಡಮ್ಮ. ಈಗ ಏನಾಯ್ತು ನೋಡ್ರಿ, ಎಲ್ಲಾ ಒಂದೊಂದು ಸಪ್ರೇಟ್ ಕಾಲಮ್ ಹೋಗ್ಬಿಟ್ರಿ. ಸೊ ಆಯ್ಕೆ ನೆನ್ಪಿರ್ಬೇಕ್ರಿ. ಏನಾದ್ರೂ ಬೈ ಮಿಸ್ ಆಗಿ ಒಂದು ದತ್ತಾಂಶ ಒಂದೇ ಸೆಲ್ನಾಗ ಹಾಕಿದೆ ಅಂದ್ರೆ ಅಲ್ಲಿರುವ ದತ್ತಾಂಶಗಳನ್ನ ಡಿವೈಡ್ ಮಾಡಿ ಬೇರೆ ಬೇರೆ ಕಾಲಮ್ಗಳಿಗೆ ಕಳಿಸ್ಬೇಕಾಗಿತ್ತು ಅಂದ್ರೆ ಯಾವ ಆಯ್ಕೆ ರೀ, ಟೆಕ್ಸ್ಟ್ ಟು ಕಾಲಮ್ ಅಂತ ಕರಿಬೇಕ್ರಿ. ನೆಕ್ಸ್ಟ್ ಇನ್ನ ರಿಮೂವ್ ಡುಪ್ಲಿಕೇಟ್ ಅಂತದ್ರಿ. ರಿಮೂವ್ ಡುಪ್ಲಿಕೇಟ್ ಎಕ್ಸಾಂಪಲ್ ಒಂದಿಷ್ಟು ದತ್ತಾಂಶಗಳನ್ನ ನಾನು ಹಾಕಿರ್ತೀನಿ ರೀ, ಹೌದ್ರಾ ರೀ. ಈಗ ನನಗೆ 1ರಿಂದ 10 ತನ ಒಟ್ಟಿಗೆ ಇಲ್ಲಿ ನನಗೆ ಎಂಟ್ರಿ ಮಾಡ್ಬೇಕಾಗ್ಯದ್ರಿ. ನನಗೊಂದು 10 ಎಂಟ್ರಿ ಬೇಕಾಗ್ಯಾವ, ಅದಕ್ಕೆ ನಾ ಸೀರಿಯಲ್ ನಂಬರ್ 1 ಟೈಪ್ ಮಾಡೀನ್ರಿ, ನನಗೆ 10 ತನಕ ಬೇಕ್ರಿ. ಯಾವ ಆಯ್ಕೆ ರೀ,
ಎಮ್ ಎಸ್ ಎಕ್ಸೆಲ್ ಅಥವಾ ಸ್ಪ್ರೆಡ್ಶೀಟ್ನಲ್ಲಿನ ಆಯ್ಕೆಯು ಡ್ಯಾಶ್ ಆಯ್ಕೆಯು 1 ರಿಂದ 50 ಅಥವಾ 1 ರಿಂದ 10ರವರೆಗೆ ಸೀರೀಸ್ ರೀ, ಇವೆಲ್ಲ ನೆನಪಿರ್ಲ್ರಾ ರೀ. ಓಕೆ, ನೆಕ್ಸ್ಟ್ ಎಲ್ಲಿ ಬರ್ತದೆ ರೀ? ಇನ್ಸರ್ಟ್ನ ಬರ್ತದೆ. ಇನ್ಸರ್ಟ್ನ ಬಂದ್ರಿ ಹೋಮ್ನಾಗ ಹೋಗಿ ಇಲ್ಲಿ ಬರ್ಬೇಕ್ರಿ, ಸಾರಿ ಫಿಲ್ನಾಗ್ರಿ, ಇಲ್ಲಿ ಅದರ ರೀ ಸೀರೀಸ್ನಾಗ್ರಿ. ಎಲ್ಲಿ ತನಕ ಬೇಕ್ರಿ? 1 ರಿಂದ 10 ಬೇಕ್ರಿ. ಇದನ್ನು ಕೊಟ್ಟು ಓಕೆ ಅಂದ್ಬಿಡೋಣಂತ್ರಿ. ಓ ಸಾರಿ, ನಾನು ಸೆಲೆಕ್ಟ್ ಮಾಡಬೇಕಿತ್ತು. ಸೆಲೆಕ್ಟ್ ಮಾಡಲಂದ್ರೆ ಬೈ ಡಿಫಾಲ್ಟಾಗಿ ಆ ಕಡೆ ಹೋಗಿರ್ತದೆ ರೀ. ಅದು 10 ಸೆಲೆಕ್ಟ್ ಮಾಡ್ಬೇಕಂತ ಏನಿಲ್ಲ ರೀ, ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ನಡೀತದೆ. ಬಟ್ ಅದು ಪ್ರಿಂಟ್ ಆಗೋದು ಮಾತ್ರ 1 ರಿಂದ 10 ತನಕ ಪ್ರಿಂಟ್ ಆಗ್ತದೆ ರೀ. ಓಕೆ, ನೆಕ್ಸ್ಟ್ ಈಗ ಒಂದಿಷ್ಟು ಹೆಸರುಗಳು ಕೊಟ್ಟನಂತ ಇಟ್ಕೊಳ್ಳೋಣಂತ್ರಿ. ಓಕೆ, ಚಲೋ ಇಷ್ಟು ನೇಮ್ ಹಾಕಿದ್ರಿ. ಸೊ ಈ ಒಂದು ದತ್ತಾಂಶದಲ್ಲಿ ಅಥವಾ ಈ ಒಂದು ಟೇಬಲ್ನಲ್ಲಿ ಹೌದ್ರಾ ನನಗೇನು ಬೇಕಾಗ್ಯದಂದ್ರೆ ಭಾಳಷ್ಟು ಹಿಂಗೆ ಎಂಟ್ರಿ ಮಾಡ್ಕೊಂತ ಹೋಗಿದ್ದೀನಿ ರೀ. ಆದರೆ ಅದು ಎಂಟ್ರಿ ಮಾಡಿದ್ಮೇಲೆ ನನಗೇನು ಬೇಕಾಗ್ಯದ್ರಿ ಸರ್, ಯಾವ 1-2-3 ಸೇಮ್ ಇದ್ದಿದ್ದೇನೆ ಎಂಟ್ರಿ ಮಾಡಿರ್ಬೋದ್ರಿ. ಹೌದ್ರಾ ರೀ, ಅವಾಗ ಏನಾಗಬೇಕಾಗ್ಯದ ನನಗೆ ಅಲ್ಲಿರುವಂತಹ ಡುಪ್ಲಿಕೇಟ್ ಫೈಲ್ಸ್ಗಳು ಅಥವಾ ಡುಪ್ಲಿಕೇಟ್ ದತ್ತಾಂಶಗಳನ್ನ ನನಗೇನು ಮಾಡ್ಬೇಕಾಗ್ಯದ್ರಿ, ಅಳಿಸಿ ಹಾಕ್ಬೇಕಾಗ್ಯದ್ರಿ. ಅವಾಗ ಎಲ್ಲಿಗೆ ಬರ್ಬೇಕ್ರಿ? ಇದೇ ಡಾಟಾಗೆ ಬರ್ಬೇಕ್ರಿ. ಬಂದು ರಿಮೂವ್ ಡುಪ್ಲಿಕೇಟ್ಸ್ ಅಂತ ಕೇಳ್ಬೇಕ್ರಿ. ಇದನ್ನು ಕ್ಲಿಕ್ ಮಾಡಿದಾಗ ಅದನ್ನು ಕೇಳ್ತದ್ರಿ. ನೀವು ಡಿಲೀಟ್ ಮಾಡಲತ್ತೀರಿ, ಕರೆಕ್ಟ್ ಅದ. ನಿಮ್ಮ ಹತ್ರ ಎಷ್ಟು ಫೀಲ್ಡ್ಸ್ಗಳಿದ್ದಾವೆ? ಫೀಲ್ಡ್ ಅಂದ್ರೆ ನಮ್ಗೆ ಗೊತ್ತಾಗಿದ್ರಿ, ಸ್ವಲ್ಪ ಅನ್ಬೋದ್ರೆ ನನ್ನ ಫೀಲ್ಡ್ ಅಂತ ನೆನ್ಪಿರ್ತದ್ರೆ ರೀ. ಫೀಲ್ಡ್ ಅಂದ್ರೆ ಅದು ಹೇಳ್ರಿ, ಸೀರಿಯಲ್ ನಂಬರ್ ಫೀಲ್ಡ್, ನೇಮ್ ಫೀಲ್ಡ್, ಫಾದರ್ ನೇಮ್ ಫೀಲ್ಡ್, ಇವೆಲ್ಲ ಫೀಲ್ಡ್ ಅಂತ ಕರಿತೀರಿ. ಸೊ ಇಲ್ಲಿ ಅದೇ ತೋರಿಸ್ತೇನೆ ರೀ ಕಾಲಮ್ಗಳು. ಯಾವ ಇಷ್ಟು ಕಾಲಮ್ ಇದಾವೆ, ಇದ್ರಾಗ ಯಾವ ತೆಗಿರಿ ಅಂತ ಕೇಳ್ತದ ನಮಗೆ. ಹೌದ್ರಾ ರೀ, ನಮಗೆ ಯಾವ್ದು ಬೇಕಾದ್ರೆ ಸೀರಿಯಲ್ ನಂಬರ್ ಇರ್ಲಾಕ್ರಿ, ನಮಗೆ ಇದನ್ನೆಲ್ಲ ತೆಗೆದ್ಬಿಟ್ಟು ನೇಮ್ ಎನ್ನೋದು ಅಷ್ಟೇ ತಗೊಂಡ್ಬಿಡವ್ರಿ. ಸಾರಿ, ನೇಮ್ ಅದಲ್ಲ, ಇಲ್ಲಿ 2ನೇ ನೇಮ್ ಬಂದದ್ರೆ, ಓ ಫಾದರ್ ನೇಮ್ ಇದಾಗ್ಯದಲ್ಲ, ಸಾರಿ ಸಾರಿ ಸರ್. ಸೊ ಇದನ್ನೇನು ಮಾಡೋಣ ಅಂದ್ರೆ, ಅಚ್ಚಾ ನನಗೆ ಇದನ್ನ ತೆಗೆದು ಈ ಕಡೆ ತಗೋಬೇಕಾಗ್ಯದಂದ್ರೆ ರೀ ಏನು ಮಾಡ್ಬೇಕ್ರಿ? ಈಗ ಅಲ್ಲಿ ಬ್ಯಾಡ್ರಿ, ಆ ಸೆಲ್ಲ ನನಗೆ ಬ್ಯಾಡ್ ಆಗ್ಯದ್ರಿ, ಇಲ್ಲಿ ಬೇಕಾಗ್ಯದ್ರಿ. ಏನಂತೀರಿ? ಏನ ಅನ್ರಿ ಸರ್, ಹಾಕಿಬಿಡ್ರದಕ್ಕೆ. ಹಾಂ ರೀ, ಟೆಕ್ಸ್ಟ್ ಕಾಲಮ್ ಅಲ್ರಿ, ಕಟ್ ಪೇಸ್ಟ್ ರೀ, ಹೌದಲ್ರಿ. ಓಕೆ, ಈ ಒಂದು ಕಾಲಮನ್ನು ಡಿಲೀಟ್ ಮಾಡಕ್ರಿ, ಡಿಲೀಟ್ ಅಂತ ಹಾಕ್ಬಿಡೋಣ ಅಂತ. ಓಕೆ ರೀ, ಓಕೆ. ನೆಕ್ಸ್ಟ್ ಈಗ ಇದನ್ನು ಹಾಕೊಂಡಿವಿ ಅಂತ ಇಟ್ಕೊಳ್ರಿ. ಇಲ್ಲಿ ರಿಮೂವ್ ಡುಪ್ಲಿಕೇಟ್ ಅಂತ ತಗೊಳ್ಳೋಣ ಅಂತ. ರಿಮೂವ್ ಡುಪ್ಲಿಕೇಟ್ ಬಂದಾಗ ಇಲ್ಲಿ ಯಾವುದಕ್ಕೆ ಅಂತ ನಮ್ಗೆ ಯಾವ್ದ್ರ ತೆಗಿಬೇಕಾಗ್ಯದ? ನನಗೆ ಯಾವ್ದು ಬೇಕ್ರಿ? ನೇಮ್ ಎನ್ನುವ ಒಂದು ಕಾಲಮ್ನಾಗಿರುವಂಥದ್ದು ಡಿಲೀಟ್ ಮಾಡ್ಬೇಕಾಗ್ಯದ್ರಿ. ಓಕೆ, ಡುಪ್ಲಿಕೇಟ್. ಇನ್ನೊಂದೇನಂದ್ರೆ ಈಗ ಯುನಿಕ್ ಐ ಡಿ ಬೇಕಾದ್ರೆ ಆಧಾರ್ ತೊಗೊಂಡ್ರಂತೂ ಇನ್ನೂ ಚಲೋ ಅದ ರೀ. ಸರ್ ಈಗ ನಾವು ರಾಹುಲ್ ಅಂತ ಹಾಕಿರಿ ಸರ್, ಯಾರಿಗೆ ಗೊತ್ತ್ರಿ? ನಮ್ಮ ಆಜು 4 ಜನ ರಾಹುಲ್ ಇದ್ದಾರ್ರಿ. ಅದಕ್ಕೆ ಬೇಕಾದ್ರೆ ನಾವು ಆಧಾರ್ ನಂಬರ್ ಹಾಕಿದ್ವಿ ಅಂದ್ರೆ ಆಧಾರ್ ನಂಬರ್ಲಿಂದ ಈಸಿ ಡಿಲೀಟ್ ಮಾಡ್ಬೋದು ನಾವು. ಈಗ ಹೋದ್ರಲ್ರಿ, ಯಾರಿಗಾದ್ರೂ ಸೇಮ್ ಆಧಾರ್ ನಂಬರ್ ಬಂದವೇನ್ರಿ? ಚಾನ್ಸ್ ಅದ? ಇಲ್ಲೇ ರೀ. ಯಾರಿಗಾದ್ರೂ ಸೇಮ್ ಮೊಬೈಲ್ ನಂಬರ್ ಸಿಕ್ಕವ? 100% ಇಲ್ರಿ ಸರ್. ಇದನ್ನ ನಾವು ತಗೊಂಡಿವಿ ಅಂದ್ರೆ ಯುನಿಕ್ ಐ ಡಿ ಇದನ್ನೇ ನಾವು ತೆಗಿಬೋದ್ರಿ. ಯಾಕಂದ್ರೆ ರಾಹುಲ್ ಲಾಸ್ಟ್ ಟೈಮ್ ಹಿಂಗೇಗಿತ್ತು ರೀ, ಒಂದು ಹುಡುಗಿ ಹೆಸರು, ಅವ್ರ ಅಪ್ಪನ ಹೆಸರು, ಅವ್ರ ಅಮ್ಮನ ಹೆಸರು ಸೇಮ್, ಸರ್ನೇಮ್ ಕೂಡ ಸೇಮ್ ರೀ. ಆದ್ರೆ ಅಮ್ಮನ ಹೆಸರು ಹೆಂಗ್ ಚೇಂಜ್ ಐತೆ ಅಂತಂದ್ರೆ ಅವ್ರು ಈಗ ನೋಡ್ರಿ, ತವ್ರ ಮನೆಗೆ ಒಂದು ಹೆಸರು ಇರ್ತದೆ, ಗಂಡ ಮನೆಗೆ ಹೋದ್ಮೇಲೆ ಕೆಲವರು ಚೇಂಜ್ ಮಾಡ್ತಾರ್ರಿ. ಗಂಡ ಮನೆಗೆ ಬಂದಿದ್ದು ಅಷ್ಟೇ ನೇಮ್ ಚೇಂಜ್ ಇತ್ತು ರೀ. ಬಟ್ ಅಕ್ಕೋರ್ದ ಹೆಸರು ಹೆಂಗಿತ್ತು ಅಂತಂದ್ರೆ ರೀ, ಆಧಾರ್ ಕಾರ್ಡ್ನಾಗ ಅದು ಸೇಮ್ ಹೆಸರು ಐತ್ರಿ. ಆ ಮಗುವಿಂದ ಅಡ್ಮಿಷನ್ ಎಲ್ಲಿ ಕೊಡ್ಬೇಕು ಭಾಳ ಕನ್ಫ್ಯೂಷನ್ ಆಗಿತ್ತು ಆ ಟೈಮ್ನಾಗ. ಪುಣ್ಯಕ ಅಕ್ಕೋರ್ದ ಹೆಸರು ಏನಾಗಿತ್ತು ಅಂತಂದ್ರೆ ರೀ, ಇದ್ರಾಗ ಚೇಂಜ್ ಇತ್ತು. ಗಂಡ ಮನೆಗೆ ಬಂದ್ಮೇಲೆ ಚೇಂಜ್ ಮಾಡಿದ್ರು. ಲಾಸ್ಟಿಗೆ ಏನು ಮಾಡಿದ್ರು ಅಂದ್ರೆ, ಯಾವ್ದು ಯುನಿಕ್ ಸಿಗಲ್ರಿ ಸರ್, ಯುನಿಕ್ ಆಗಿರೋದೇ ಅಂದ್ರೆ ಆಧಾರ್ ನಂಬರ್ ಮೇಲೆ ಅದನ್ನ ಡಿಸೈಡ್ ಮಾಡಿದ್ರು. ಓ ಈ ಮಗು ಇದು ಅಂತ ಹೇಳ್ಕೇಶನ್ರಿ. ಸೊ ಹಿಂಗಾಗಿ ಕೆಲವೊಂದು ಸತಿ ಸೇಮ್ ಬಂದಿರ್ತಾವೆ. ಸರ್ ರಾಹುಲ್ ಇರ್ಬೋದಲ್ರಿ, ಅವಾಗ ಅಂದ್ರೆ ಬೇಕಾದ್ರೆ ನೀವು ಇದನ್ನ ಯುನಿಕ್ ಇರೋಂಥ ಐ ಡಿ ತಗೊಂಡ್ರು ತಗೋಬೋದ್ರಿ. ಈಗ ಸದ್ಯಕ್ಕೆ ಇದು ನೋಡೋಣಂತ್ರಿ, ನೇಮ್ ತಗೊಂಡು ಓಕೆ ಅಂದ್ಬಿಡೋಣಂತ್ರಿ. ಇಲ್ಲಿ ಹೇಳ್ತಾನ್ರಿ, 2 ಡುಪ್ಲಿಕೇಟ್ ವ್ಯಾಲ್ಯೂಸ್ ಫೌಂಡ್ ಅಂಡ್ ರಿಮೂವ್ಡ್, 8 ಯುನಿಕ್ ವ್ಯಾಲ್ಯೂ ರಿಮೇನ್ಸ್. ಈಗ್ರಿ 1 2 3 4ನೇದೊಂದಿತ್ತು ಹೋಗ್ಯದ್ರಿ, 5 6 7 8ನೇದೊಂದಿತ್ತು ಹೋಗ್ಯದ್ರಿ, ಈಗ 9 10. ಅಂದ್ರೆ 2 ಡುಪ್ಲಿಕೇಟ್ ವ್ಯಾಲ್ಯೂನ ಇದ್ದೀವಿ. ರಾಹುಲ್ ಅನ್ನೋದು ಎಷ್ಟಿದ್ವು? ಟೋಟಲ್ 3 ಇದ್ದೀವ್ರಿ. 3ರಾಗ 2 ಡುಪ್ಲಿಕೇಟ್ ಅಂತ ಕನ್ಸಿಡರ್ ಮಾಡ್ತೀರಿ, ಮಾಡಿ ಒಂದೇ ಇಟ್ಕೊಂಡು ಉಳಿದಿವೆಲ್ಲ ಡಿಲೀಟ್ ಮಾಡಿ ಹಾಕ್ತೀರಿ. ಅಂದ್ರೆ ಈಗ ಎಷ್ಟಿದಾವ್ರಿ? ಯುನಿಕ್ ವ್ಯಾಲ್ಯೂ ಎಷ್ಟಿದಾವ ಅಂತಂದ್ರೆ ರೀ 8 ಯುನಿಕ್ ವ್ಯಾಲ್ಯೂ ಉಳ್ಕೊಂಡವ್ರಿ. ನೆನಪಿರ್ತದ್ರಿ? ರೀ
ನಮಗೆ ಅಷ್ಟು ಸರ್ ಅದನ್ನ ಹಂಗೆಲ್ಲ ಕೇಳ್ತಾರೇನ್ರಿ ಎಕ್ಸಾಮ್ದಾಗ ಯಾವ್ದು ಆಧಾರ್ ನಂಬರ್ ಕೊಟ್ಟೆ ಡೂಪ್ಲಿಕೇಟ್ ಅಂತ ಅವೇನಿರಂಗಿಲ್ಲ. ಅವನೇನ್ ಕೇಳ್ತಾನ ನಮಗಂದ್ರೆ ಇರುವಂತಹ ದತ್ತಾಂಶದಲ್ಲಿನ ಯಾವುದಾದರೂ ಡೂಪ್ಲಿಕೇಟ್ ವ್ಯಾಲ್ಯೂ ಡುಪ್ಲಿಕೇಟ್ ಹೆಸರು ಅದನ್ನ ಅಳಿಸಿ ಹಾಕ್ಬೇಕಾಗಿತ್ತಂದ್ರೆ ಯಾವ್ದ್ರಿ ರಿಮೂವ್ ಡೂಪ್ಲಿಕೇಟ್ ರೀ. ಹೌದ್ರಾ ರೀ? ಇನ್ನೊಂದು ನೆನಪಿಲ್ರಿ, ಈಗ ಇದು ಪಾಯಿಂಟ್ ಅಂತ ಹೇಳ್ತೀನಿ ನಿಮಗೆ. ಈಗ ಎಕ್ಸೆಲ್ನಾಗ ಒಂದು ಡೂಪ್ಲಿಕೇಟ್ ಈಗ ಸರ್ ಈಗ ಹಾಕ್ತಿವಿ ಮತ್ತೆ ಡಿಲೀಟ್ ಮಾಡ್ತೀವಿ ಇದೆಲ್ಲ ಭಾಳ ಟೈಮ್ ತಗೋತದ್ರಿ. ಅದಕ್ಕಂತ ಏನ್ ಮಾಡಿದ್ರು ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಈಗ ಹೇಳಿದ್ನಲ್ರಿ MS Access ಅಂತ ಹೇಳಿದ್ನಲ್ರಿ, ಆ DBMS ನಾಗ ಏನ್ ಮಾಡ್ಯಾನಂದ್ರೆ ಒಂದು ಕೀ ಕೊಡ್ತಾನ್ರಿ. ಹೌದ್ರಾ ರೀ? ಕೀ ಅಂತಂದ್ರೆ ಅದಕ್ಕೆ ಹೆಸರು ಪ್ರೈಮರಿ ಕೀ ಅಂತ ಕರೀತಾರ್ರಿ. ಅದನ್ನ ನೀವು ಬಳಕೆ ಮಾಡಿದ್ರೆ ಅಂದ್ರೆ ನೀವು ಡೂಪ್ಲಿಕೇಟ್ ಎಂಟ್ರಿ ಎರಡನೇ ಸಲ ರಾಹುಲ್ ಎಂಟ್ರಿ ಮಾಡಕ್ ಹೋದ್ರೆ ನಿರ್ದೇಶ ಬಿಡ್ತಾರೆ, ಎಂಟ್ರಿನೇ ತಗೊಳಂಗಿಲ್ರಿ. ಯಾಕಂದ್ರೆ ಹಿಂಗೆಲ್ಲ ಎಂಟ್ರಿ ಮಾಡ್ಬೇಕ್ರೆ, ಎಂಟ್ರಿ ಮಾಡೋದಂತ ಮುಗಿಸ್ಗೆ ಇಲ್ಲ ಮತ್ತೆ ಡೂಪ್ಲಿಕೇಟ್ ಬಂದ ಚೆಕ್ ಮಾಡ್ಬೇಕ್ರೆ, ಎಲ್ಲ ತಾಪತ್ರೆ ಬ್ಯಾಡ ಅಂತ ಏನ್ ಮಾಡಿದ್ರಿ ಅವ್ರಿ ಆಕ್ಸೆಸ್ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಅನ್ನ ಡೆವಲಪ್ ಮಾಡ್ತಾರ್ರಿ. ಅದ್ರಾಗ ಏನಂದ್ರೆ ಪ್ರೈಮರಿ ಕೀ ಅಂತ ಕರೀತಾರ್ರಿ. ಎಕ್ಸಾಮ್ ಮುಂದೆ ಬಂದ್ರೆ ಹೆಲ್ಪ್ ಅಲ್ರಿ. ಆ ಪ್ರೈಮರಿ ಕೀ ಏನ್ ಕೆಲಸ ಮಾಡ್ತಾ ಸರ್ ಅಂದ್ರೆ ಅಲ್ಲಿ ನಾವ್ ಯಾವ್ದಾರ ಒಂದು ದತ್ತಾಂಶವನ್ನ ಡೂಪ್ಲಿಕೇಟ್ ಎಂಟ್ರಿ ಮಾಡಕ್ ಹೋದ್ರೆ ತಗೊಳ್ಳೋದೇ ಇಲ್ರಿ. ಹೌದ್ರಾ ರೀ? ಓಕೆ, ಇವಾಗ ಕ್ಲಿಯರ್ ಅದಾರ ರೀ? ರಿಮೂವ್ ಡೂಪ್ಲಿಕೇಟ್ ಅಂದ್ರೆ ಏನತ್ತ ಸರ್, ಯಾವ್ದಾದ್ರು ಒಂದು ಡಾಟಾ ಟೇಬಲ್ ಅಥವಾ ದತ್ತಾಂಶದಲ್ಲಿ ಇರುವಂತಹ ನಕಲು ಮಾಹಿತಿ ಅಂದ್ರೆ ಮತ್ತೆ ತಪ್ಪಾಗ್ತದ. ಹೌದ್ರಾ ರೀ? ಆದ್ರೆ ಇಂಗ್ಲಿಷ್ನಾಗ ಚಲೋನೇ ಅನಿಸ್ತದೆ. ಡೂಪ್ಲಿಕೇಟ್ ವ್ಯಾಲ್ಯೂ ಡಿಲೀಟ್ ಮಾಡ್ಬೇಕಾಗಿತ್ತು ಅಂದ್ರೆ ಯಾವ್ದ್ರಿ ರಿಮೂವ್ ಡೂಪ್ಲಿಕೇಟ್ ಎನ್ನುವ ಆಯ್ಕೆ ರೀ. ನೆಕ್ಸ್ಟ್